ಸಹಿತ ನಾನು ಪ್ರಾಥಮಿಕ ಶಾಲೆಯಲ್ಲಿದ್ದಾಗ ದುರ್ಯೋಧನನ ಪಾತ್ರದಲ್ಲಿ ಬರ್ತಾ ಇದ್ದಂಥ ಮಾದಯ್ಯ ಮೇಷ್ಟ್ರು ನಾನು ಮರೀಲಿಕ್ಕೆ ಸಾಧ್ಯ ಇಲ್ಲ. ನನಗೆ ಕನ್ನಡ ಕಲಿಸಿದಂಥ ವೀರ ಬ್ರಹ್ಮಾಚಾರ್ಯನ ನಾನು ಮರೀಲಿಕ್ಕೆ ಸಾಧ್ಯ ಇಲ್ಲ. ನಾನು 4ನೇ ತರಗತಿಯಲ್ಲಿದ್ದಾಗ ಇಡೀ ಶಾಲೆಗೆ ಪ್ರಜಾವಾಣಿಯನ್ನು ನಾನೇ ಓದ್ತಾ ಇದ್ದು. ನಮ್ಮಲ್ಲಿ ಇದ್ದಿದ್ದ ಅಧ್ಯಾಪಕರು ಅವತ್ತು ಸಹಿತ ಬಹಳ ಕಡಿಮೆ. ಒಂದು ಕ್ಲಾಸ್ ನೀನೇ ತಗೊಳ್ಳೋ ಗಣೇಶ ಅಂತ ಹೇಳಿ ನನಗೆ ಹೇಳೋರು. ನನ್ನ ಹೆಸರು ಗಣೇಶ್ ರಾವ್ ಸಿಂಧ್ಯಾ ಅಂತ ಹೇಳಿ. ಅದು ಒಂದು ಹಂತ. ಅದಾದ ನಂತರ ನಾನು ಆಕಸ್ಮಿಕವಾಗಿ ನಮ್ಮ ಕುಟುಂಬದ ಸದಸ್ಯರ ಮನಸ್ಸಿನ ವಿರುದ್ಧವಾಗಿ ನಾನು ನನ್ನ ಶಿಕ್ಷಣವನ್ನು ಮುಂದುವರಿಸಿದೆ. ನಮ್ಮ ತಾಯಿ ಅವಳು ಏನೂ ಓದಿರಲಿಲ್ಲ, ಒಂದು ಅಕ್ಷರನೂ ಸಹಿತ ಅವಳಿಗೆ ಬರ್ತಾ ಇರಲಿಲ್ಲ. ಓದೋದು ಬರೆಯೋದು ಏನೂ ಗೊತ್ತಿಲ್ಲ ಅವಳಿಗೆ. ನಾವೆಲ್ಲ ಮಾಂಸಾಹಾರಿಗಳು, ನಿಮಗೆ ಗೊತ್ತಿದೆ. ಕ್ಷತ್ರಿಯರು, ಮರಾಠರು ಮಾಂಸಾಹಾರಿಗಳು. ನಮ್ಮ ತಾಯಿನೂ ಮಾಂಸಾಹಾರಿನೇ. ನಮ್ಮ ತಂದೆ ಪಕ್ಕಾ ಮಾಂಸಾಹಾರಿ. ನಮ್ಮ ತಾಯಿ ಯಾವಾಗ ಚಿಕ್ಕ ವಯಸ್ಸಲ್ಲಿ ಹುಡುಗಿ ಆಗಿದ್ದಾಗ ಪಂಡ್ರಾಪುರಕ್ಕೆ ಹೋಗಿದ್ಲಂತೆ ಗಾಡಿನಲ್ಲಿ. ಅಲ್ಲೊಂದು ಹರಕೆ ತಟ್ಕೊಂಡಂತೆ ನಾನು ಮಾಂಸ ತಿನ್ನಲ್ಲ ಅಂತೇಳಿ. ಅವಳು ಅವಳ ಗಂಡನ ಜೀವ ಇರೋವರೆಗೂ ಸಹಿತ ಇಷ್ಟು ಒಳ್ಳೆ ಮಾಂಸಾಹಾರವನ್ನು ಮಾಡ್ತಾ ಇದ್ಲು. ನಾನು ಜಗತ್ತಿನ ಸುಮಾರು 50-60 ರಾಷ್ಟ್ರಗಳಲ್ಲಿ ನೋಡಿರೋನು, ತಿಂದಿರೋನು. ಅಷ್ಟು ಒಳ್ಳೆ ಅಡುಗೆ ಮಾಡ್ತಾ ಇದ್ದೆ. ಇನ್ನೂ ಬೆಂಕಿ ಇಲ್ಲ. ಅವಳಿಗೆ ಏನೂ ಗೊತ್ತಿಲ್ಲ. ನನ್ನ ಮಗ ಇಂಜಿನಿಯರ್ ಆಗಬೇಕು, ನನ್ನ ಮಗ ಅಮೆರಿಕಾಗೆ ಹೋಗ್ಬೇಕು. ನಮ್ಮ ಅಪ್ಪ ಯಾಕಪ್ಪ ಸುಮ್ಮನೆ ಜಮೀನು ಸ್ವಲ್ಪ ಇದೆ, ಮಾಡ್ಕೊಂಡು ಇಲ್ಲೇ ಇರೋ, ಆಳುಗಳಿಲ್ಲ ಅಂತ ಹೇಳೋದು. ನಮ್ಮ ತಾಯಿ ಅವತ್ತಿನ ಕಾಲದ ಹಸಿರು ನೋಟು 5 ರೂಪಾಯಿ ಕೊಟ್ಟು ನೀನು ಮನೆಯಿಂದ ಆಚೆ ಹೋಗು, ಓದೋದು. ನಾನು ಈ ಸ್ಥಿತಿನಲ್ಲಿ ಇರಬೇಕಾದ್ರೆ ಮೊದಲನೇ ನನ್ನ ಎಲ್ಲ ಸ್ಥಾನಮಾನಗಳನ್ನು ನಮ್ಮ ತಾಯಿಗೆ ಅದೇನು ಆಕಸ್ಮಿಕ ಏನೋ ಗೊತ್ತಿಲ್ಲ. ಅವರಪ್ಪ ನಮ್ಮ ತಾಯಿಗೆ ಸರಸ್ವತಿ ಅಂತ ಹೆಸರು. ನಾವು ಸತ್ತವರು ಬದುಕಿರೋರೆಲ್ಲ ನೋಡಿದ್ರೆ 12 ಜನ ಮಕ್ಕಳು. ಕಿತ್ತು ತಿಂತಾ ಇದ್ದೀವಿ. ಹೆಂಗವಳು ಸಾಕೋದು? ಸಾಯಂಕಾಲ 5 ಗಂಟೆಗೆ ನಾನು ಫುಟ್ಬಾಲ್ ಆಡಬೇಕು ಅಂದರೆ ಬಂದ್ಬಿಡೋರು. ಎತ್ತುಗಳೇ ಇಟ್ಕೊಂಡು ಬರ್ಬೇಕು ಬಾಪ ಅಂತೇಳಿ. ನಾನು ಕಾಡಿಗೆ ಹೋಗಿದ್ದೀನಿ, ದನ ಮೇಯಿಸಿದ್ದೀನಿ, ಕುರಿ ಮೇಯಿಸಿದ್ದೀನಿ, ಆಡು ಮೇಯಿಸಿದ್ದೀನಿ, ಹುಲ್ಲು ಕುಯ್ದಿದ್ದೀನಿ, ಸೌದೆ ಎತ್ಕೊಂಡು ಬಂದಿದ್ದೀನಿ, ಹೊಲ ಬಿತ್ತಿದ್ದೀನಿ, ಗುತ್ತಿದ್ದೀನಿ, ಗುಡಿಸ್ದಲ್ಲಿ ಮಲಗಿದ್ದೀನಿ. ಇದೆಲ್ಲ ನನ್ನ ಕಷ್ಟಗಳನ್ನು ಅನುಭವಿಸಿದ್ದೇನೆ. ವಿಧಾನಸೌಧದ 3ನೇ ಮಡಿ ಅಷ್ಟೊಂದು ಸುಲಭವಾಗಿ ಹತ್ತಕ್ಕಾಗೋದಿಲ್ಲ. ಅಷ್ಟು ಸುಲಭವಾಗಿ ಹತ್ತಕ್ಕಾಗಲ್ಲ. ನನ್ನ ಆಕಸ್ಮಿಕ ಯಾಕೆ ಹೇಳ್ತೀನಿ ಅಂದರೆ, ನನಗೆ HN ಅವರು ನ್ಯಾಷನಲ್ ಕಾಲೇಜಲ್ಲಿ ನನಗೆ ಫ್ರೀ ಸೀಟು. HN ಅವರು ಹಾಸ್ಟೆಲು, ರೂಮ್ಗಳಿಲ್ಲ. ನನ್ನ ರೂಮೇಲೆ ಮನ್ಗು ಅಂತ ಒಂದು ಶಾಪೆ ಕೊಟ್ಟರು. 1 ವರ್ಷ ಅವ್ರ ರೂಮೇಲೆ ನಾನು ಇದ್ದೆ. ಅಲ್ಲಿಂದ ನನಗೆ ಕಲಬುರಗಿನಲ್ಲಿ ಒಂದು ಇಂಜಿನಿಯರಿಂಗ್ ಸೀಟ್ ಸಿಕ್ತು. ಒಬ್ಬರು ರಿಜಿಸ್ಟ್ರಾರ್ ಮಲ್ಲಿಕಾರ್ಜುನಪ್ಪ ಅಂತ ಇದ್ರು, ನಮ್ಮ ಸಂಬಂಧಿಕರಿಗೆ ಪರಿಚಯ. ಅವರು ಕರ್ಕೊಂಡೋಗಿ ನಮ್ಮ ಹುಡುಗನ ಕಲಬುರಗಿನಲ್ಲಿ ಸಿಕ್ಕಿದೆ, ಇಲ್ಲಿ RV ಕಾಲೇಜಲ್ಲಿ ಒಂದು ಸೀಟ್ ಕೊಡಿಸಿ ಅಂತ ಹೇಳಿದ್ರು. ಹಾಗೆಲ್ಲ 5,000 ರೂಪಾಯಿ ಫೀಸು ಕೊಟ್ಟು ಸೇರ್ಕೊಂಡ್ವಿ. ಅದಾದ್ಮೇಲೆ ನನ್ನ ಮುಂದುಗಡೆನೇ ಕೂತಿದ್ದಾರೆ ರಾಧಾಕೃಷ್ಣ, ಪ್ರೊಫೆಸರ್ ರಾಧಾಕೃಷ್ಣ. ವೈಸ್ ಚಾನ್ಸಲರ್ ಆಗಬೇಕಾಗಿತ್ತು. ದೊಡ್ಡ ವಿದ್ವಾಂಸರು. ಇವರು ರಾಜಕೀಯಕ್ಕೆ ಬರಬೇಕಾಗಿತ್ತು. ಇವರು MA ಓದ್ತಾ ಇದ್ದಾರೆ. ನನಗೆ ಮುಂದೆ ಕಳೆದ್ಬಿಟ್ಟು ಇವರು ಹಿಂದೆ ಸರಿದ್ರು. ಬಹುಶಃ ಅವತ್ತು ನೀವು ಮುಂದೆ ಬಂದಿದ್ದಿದ್ರೆ ನಾನು ಒಬ್ಬ ಚೀಫ್ ಇಂಜಿನಿಯರ್ ಆಗಿ ಚೆನ್ನಾಗಿ ಇರ್ತಿದ್ದೆ ನಾನು ಅಂತೇಳಿ ನನಗೆ ಅನ್ನಿಸ್ತದೆ.
RV ಕಾಲೇಜ್ ಆಯಿತು. ಅಲ್ಲಿ ನನಗೆ ಈ ಸ್ಕೌಟಿನ ಸಂಪರ್ಕ ಬಂದಿದ್ದು. ನಮ್ಮ ಷಣ್ಮುಖಪ್ಪನವರ ಕಿರಿಯ ಸಹೋದರ ಇಬ್ಬರು, ವಿಜಯಕುಮಾರ್ PUCನಲ್ಲಿ, ಇನ್ನೊಬ್ಬ ರವೀಂದ್ರನಾಥ ಅಂತ ಹೇಳಿ ಇಂಜಿನಿಯರಿಂಗ್. ವಿಜಯಕುಮಾರ್ ಇನ್ನೂ ಇದ್ದಾರೆ, ರವೀಂದ್ರನಾಥ್ ಸತ್ತೋಗಿದ್ದಾನೆ. ಇವ್ರ ಮನೆಗೆ ಕರ್ಕೊಂಡು ಹೋಗ್ಬೋದು. ಇದೆಲ್ಲ ಮತ್ತೆ ಇವ್ರ ಮನೆ ಇಟ್ಟಿದ್ದು ನನಗೆ ಮರ್ತೋಗಿದೆ. ರೇಸ್ ಕೋರ್ಸ್ ಸುತ್ತಮುತ್ತನೇ ಎಲ್ಲೋ ಇತ್ತು ಅಂತ ಜ್ಞಾಪಕ. ಅಲ್ಲಿ ಇವರು ಚಡ್ಡಿ ಹಾಕೊಂಡು ಮಂತ್ರಿಗಳು ನಿಂತ್ಕೊಳ್ಳೋರು. ಇದೇನಪ್ಪ ಇದು ಈ ಥರ ಹಾಕ್ಕೊಂಡಿದ್ದಾರೆ ಅಂತ ನನಗೆ ಸ್ವಲ್ಪ ಆಶ್ಚರ್ಯ ಆಯ್ತು. ಆಗೆಲ್ಲ ಸ್ಕೌಟ್ ಗೈಡ್ಸ್ ಯೂನಿಫಾರ್ಮ್ ಅಂದರೆ ಚಡ್ಡಿ ಹಾಕ್ತಾರೆ. ಆಶ್ಚರ್ಯ ಆಯಿತು. ಆಮೇಲೆ ಅವ್ರನ್ನ ನಾನು ಸ್ವಲ್ಪ ಪ್ರೀತಿಯಿಂದ ಮಾತಾಡಿಸಿದ್ರು. ಅವತ್ತು ಪ್ರಾರಂಭ ಆಗಿದ್ದು ನನ್ನ ಸ್ಕೌಟಿನ ಪ್ರಯಾಣ. ಇವತ್ತು ನನಗೆ ಕಲಬುರಗಿ ವಿಶ್ವವಿದ್ಯಾನಿಲಯದವರು ಗುರುತು ಮಾಡಿ ಈ ಒಂದು ಡಾಕ್ಟರೇಟ್ ಪದವಿ ಕೊಡಬೇಕಾದ್ರೆ ನಾನು ಕರ್ನಾಟಕದ ಈ 4-5 ವಿಭಾಗಗಳಲ್ಲಿ ಕಲಬುರಗಿ ವಿಭಾಗ ನಿಜವಾಗಿಯೂ ಅತ್ಯಂತ ಹಿಂದುಳಿದಿರ್ತಕ್ಕಂಥ ಒಂದು ವಿಭಾಗ. ಆ ವಿಭಾಗದಲ್ಲಿ ಏನಾದರೂ ಮಕ್ಕಳ ಒಂದು ಗುಣಮಟ್ಟವನ್ನು ಹೆಚ್ಚು ಮಾಡಬೇಕು ಅಂತೇಳಿ ಒಬ್ಬ ಅತ್ಯಂತ ಶ್ರೇಷ್ಠ ಸಾಮಾಜಿಕ ಕಾರ್ಯಕರ್ತರಿದ್ದಾರೆ, ಬಸವರಾಜ್ ಪಾಟೀಲ್ ಸೇಡಂ ಅಂತೇಳಿ. ಅವರ ಸಹಕಾರದಿಂದ ನಾನು ಆ 7 ಜಿಲ್ಲೆಗಳಲ್ಲಿ ಸ್ವಲ್ಪ ಕೆಲಸ ಮಾಡಿದೆ. ನಾನು ಒಬ್ಬ ಅಲ್ಲ ಕೆಲಸ ಮಾಡಿದ್ದು, 1,000-2,000 ಜನ ಕೆಲಸ ಮಾಡಿದ್ದಾರೆ. ಸಿದ್ದರಾಮ ಸ್ವಾಮಿ ಅವರೆಲ್ಲ ಇಬ್ಬರು ಹೊರಟೋಗಿದ್ದಾರೆ. ಈ ಜಿಲ್ಲಾ ಮುಖ್ಯಾಯುಕ್ತರುಗಳು, ಕಾರ್ಯಕರ್ತರು, ಸ್ಕೌಟ್ ಮಾಸ್ಟರ್ಸು, ಗೈಡ್ ಕ್ಯಾಪ್ಟನ್ಸು ಹಗಲು ರಾತ್ರಿ 7 ಜಿಲ್ಲೆಗಳಲ್ಲಿ ಕೆಲಸ ಮಾಡಿದ್ರನ್ನ ಇವತ್ತು ವಿಶ್ವವಿದ್ಯಾನಿಲಯದವರು ಗುರುತಿಸಿ ನನಗೆ ಈ ಒಂದು ಪದವಿಯನ್ನು ಕೊಟ್ಟಿದ್ದಾರೆ. ಇದು ಸ್ಕೌಟಿಗೆ ಸಂದಾಯ ಆಗ್ತಕ್ಕಂಥ ಒಂದು ಡಾಕ್ಟರೇಟ್ ಇದೆ. ಈ PGR ಸಿಂಗ್ ಅವರಲ್ಲ. ನನಗೆ ಡಾಕ್ಟರೇಟನ್ನು ನಾನು ಆ ಮಂತ್ರಿ ಆಗಿದ್ದೆ, ಈ ಮಂತ್ರಿ ಆಗಿದ್ದೆ, ಅದನ್ನು ಮಾಡಿದ್ದೆ, ಇದನ್ನು ಮಾಡಿದ್ದೆ, ಇದೆಲ್ಲ ಮುಂದಿನ ಪೀಳಿಗೆ ಓದಲೇಬೇಕು.